ರನ್ಯಾರಾವ್ ಚಿನ್ನದ ಕಳ್ಳ ಸಾಗಣೆ ಕೇಸ್. ಈ ಕೇಸ್ನಲ್ಲಿ ಸಚಿವರ ನಂಟಿರುವಂತಹ ಆರೋಪ ಏನಿದೆ, ರಾಷ್ಟ್ರ ಮಟ್ಟದಲ್ಲಿ ಇದು ಈಗ ಸುದ್ದಿ ಆಗ್ತಾ ಇದೆ. ರಾಷ್ಟ್ರ ಮಟ್ಟದಲ್ಲಿ ಇದು ಸುದ್ದಿ ಆಗ್ತಾ ಇದ್ದಂತೆ ಹೈಕಮಾಂಡ್ ಈಗ ಮಧ್ಯಪ್ರವೇಶ ಮಾಡಿದೆ. ರನ್ಯಾ ಕೇಸ್ನಲ್ಲಿ ಸಚಿವರುಗಳಿದ್ದಾರಾ? ರಾಜ್ಯ ನಾಯಕರಿಗೆ ಹೈಕಮಾಂಡ್ ಪ್ರಶ್ನೆ ಮಾಡಿದೆ. ಇದ್ರೆ ಅದು ಬಹಳ ದೊಡ್ಡ ಮುಜುಗರದ ಸಂಗತಿಯಾಗುತ್ತೆ. ಹಾಗಾಗಿ ರನ್ಯಾ ಕೇಸ್ನಲ್ಲಿ ಸಚಿವರುಗಳು ಇದ್ದಾರಾ ಅಂತ ರಾಜ್ಯ ನಾಯಕರಿಗೆ ಹೈಕಮಾಂಡ್ ಪ್ರಶ್ನೆ ಮಾಡಿದೆ. ರನ್ಯಾರಾವ್ ಕೇಸ್ ಬಗ್ಗೆ ರಾಜ್ಯ ನಾಯಕರಿಂದ ಹೈಕಮಾಂಡ್ ವಿವರಣೆ ಪಡ್ಕೊಂಡಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಚಿವರ ಹೆಸರು ತಳುಕು ಹಾಕೊಂಡಿದ್ದು ಹೇಗೆ? ಹೈಕಮಾಂಡ್ ಭೇಟಿಗೆ ಹೋದಂತ ಸಚಿವರಿಂದ ಹೈಕಮಾಂಡ್ ಮಾಹಿತಿಯನ್ನ ಪಡ್ಕೊಂಡಿದೆ. ಹೈಕಮಾಂಡ್ ರನ್ಯಾ ಕೇಸ್ ಸಂಸತ್ ಅಧಿವೇಶನದಲ್ಲಿ ಪ್ರಸ್ತಾಪ ಆಗೋ ಆತಂಕ ಇದೆ. ಅಧಿವೇಶನದಲ್ಲಿ ಪ್ರಸ್ತಾಪ ಆದ್ರೆ ಕಾಂಗ್ರೆಸ್ಗೆ ರಾಷ್ಟ್ರ ಮಟ್ಟದಲ್ಲಿ ಹಿನ್ನಡೆ ಆಗೋ ಭೀತಿ ಇದೆ. ಬಿಜೆಪಿಯಿಂದ ಟಾರ್ಗೆಟ್ ಸಾಧ್ಯತೆ ಹಿನ್ನೆಲೆ ಹೈಕಮಾಂಡ್ ಈಗ ವರದಿಯನ್ನ ಕೇಳಿದೆ. ನಿನ್ನೆ ಹೈಕಮಾಂಡ್ ಭೇಟಿಯಾಗಿದ್ರು ದಿನೇಶ್ ಗುಂಡೂರಾವ್ ಮತ್ತು ಕೃಷ್ಣ ಬೈರೇಗೌಡ. ಸಚಿವರಿಂದ ಈ ಪ್ರಕರಣದ ಬಗ್ಗೆ ಕಾಂಗ್ರೆಸ್ನ ವರಿಷ್ಠರು ಮಾಹಿತಿ ಪಡ್ಕೊಂಡಿದ್ದಾರೆ. ರನ್ಯಾ ಜೊತೆ ಸಚಿವರಿಗೆ ವ್ಯಾವಹಾರಿಕ ನಂಟಿನ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ ವರಿಷ್ಠರು. ಈಗ ರನ್ಯಾರಾವ್ ಜೊತೆ ಸಚಿವರು ಕೂಡ ಸಂಪರ್ಕದಲ್ಲಿದ್ರು ಅಂತ ಏನ್ ಮಾಹಿತಿ ಹೊರಗಡೆ ಬಂತು. ಯಾರು ಆ ಸಚಿವರು? ಯಾವ ರೀತಿ ಸಂಪರ್ಕ ಇದೆ? ಈ ಪ್ರಕರಣದಲ್ಲಿ ಅವರ ಪಾತ್ರ ಏನು? ಏನ್ ಪಾಲಿದೆ? ಇದರ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಕಾನ್ಶಿಯಸ್ ಆಗಿದೆ, ಮಾಹಿತಿಯನ್ನ ಪಡೆದಿದೆ. ಈಗ ನಿನ್ನೆ ಹೈಕಮಾಂಡ್ ಭೇಟಿಗೆ ಅಂತ ದಿನೇಶ್ ಗುಂಡೂರಾವ್ ಮತ್ತು ಕೃಷ್ಣ ಬೈರೇಗೌಡ ಹೋಗಿದ್ರು. ಈ ಇಬ್ಬರಿಂದ ಕಾಂಗ್ರೆಸ್ ಹೈಕಮಾಂಡ್ ಮಾಹಿತಿಯನ್ನ ಪಡ್ಕೊಂಡಿದೆ. ಯಾಕಂದ್ರೆ ಇದು ರಾಷ್ಟ್ರ ಮಟ್ಟದಲ್ಲಿ ಈಗ ಸುದ್ದಿ ಆಗ್ತಾ ಇದೆ. ಅಧಿವೇಶನದಲ್ಲಿ ಪ್ರಸ್ತಾಪ ಆದ್ರೆ ಕಾಂಗ್ರೆಸ್ಗೆ ರಾಷ್ಟ್ರ ಮಟ್ಟದಲ್ಲೇ ಹಿನ್ನಡೆ ಆಗೋ ಭಯ ಶುರುವಾಗಿದೆ. ರನ್ಯಾ ಕೇಸ್ ಸಂಸತ್ ಅಧಿವೇಶನದಲ್ಲೂ ಕೂಡ ಪ್ರಸ್ತಾಪ ಆಗೋ ಆತಂಕ ಈಗ ಕಾಂಗ್ರೆಸ್ ಸಿಗಿದೆ. ಕೇವಲ ವಿಧಾನಸಭೆಯಲ್ಲಿ ಮಾತ್ರ ಅಲ್ಲ, ಸಂಸತ್ತಿನ ಅಧಿವೇಶನದಲ್ಲೂ ಕೂಡ ಇದು ಪ್ರಸ್ತಾಪ ಆಗೋ ಆತಂಕ ಇದ್ದು ಇದರ ಬಗ್ಗೆ ಕಾಂಗ್ರೆಸ್ಸಿನ ಹೈಕಮಾಂಡ್ ಡೀಟೇಲ್ಸ್ ಕೇಳಿದೆ. ರನ್ಯಾರಾವ್ ಕೇಸ್ ಬಗ್ಗೆ ರಾಜ್ಯ ನಾಯಕರಿಂದ ಹೈಕಮಾಂಡ್ ಪಡೆದಿದೆ ವಿವರಣೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಚಿವರ ಹೆಸರು ಬಂದಿದ್ದು ಹೇಗೆ? ಹೈಕಮಾಂಡ್ ಭೇಟಿಗೆ ಹೋದ ಸಚಿವರಿಂದ ಈ ಮಾಹಿತಿಯನ್ನ ಹೈಕಮಾಂಡ್ ಪಡ್ಕೊಂಡಿದೆ. ಬಹಳ ದೊಡ್ಡ ಮುಜುಗರ ಆಯಿತು ರಾಜ್ಯ ಕಾಂಗ್ರೆಸ್ಸಿಗೂ ಕೂಡ, ಅದರ ಜೊತೆಗೆ ಕೇಂದ್ರದಲ್ಲೂ ಕೂಡ ಬಹಳ ದೊಡ್ಡ ಮುಜುಗರ ಆಗುತ್ತೆ ಕಾಂಗ್ರೆಸ್ಸಿಗೆ. ಸಂಸತ್ ಅಧಿವೇಶನದಲ್ಲಿ ಇದು ಪ್ರಸ್ತಾಪ ಆಗೋ ಚಾನ್ಸಸ್ ಇದೆ. ಇದು ಬಹಳ ದೊಡ್ಡ ಆತಂಕಕ್ಕೆ ಕಾರಣವಾಗಿದೆ. ರನ್ಯಾ ಜೊತೆ ಸಚಿವರಿಗೆ ವ್ಯಾವಹಾರಿಕ ನಂಟು ಏನಿತ್ತು? ಏನ್ ಸಂಪರ್ಕ? ಎಷ್ಟು ಸಮಯದಿಂದ ಸಂಪರ್ಕ? ಇವೆಲ್ಲದರ ಬಗ್ಗೆ ವರಿಷ್ಠರು ಮಾಹಿತಿಯನ್ನ ಪಡೆದಿದ್ದಾರೆ. 3 ತಿಂಗಳ ಹಿಂದಷ್ಟೇ ರನ್ಯಾರಾವ್ ಮದುವೆ ಆಗಿತ್ತು. ಆ ಮದುವೆಯಲ್ಲಿ ಘಟಾನುಘಟಿ ನಾಯಕರೇ ಭಾಗಿಯಾಗಿದ್ದಾರೆ. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ನೀವು ರನ್ಯಾರಾವ್ ಮದುವೆಯ ಫೋಟೋ. ಈ ಫೋಟೋದಲ್ಲಿರುವಂತ ಕಾಂಗ್ರೆಸ್ಸಿನ ನಾಯಕರು, ಘಟಾನುಘಟಿ ನಾಯಕರು ರನ್ಯಾರಾವ್ ಮತ್ತು ಜತಿನ್ ಹುಕ್ಕೇರಿಯ ಮದುವೆ ಫೋಟೋದಲ್ಲಿದ್ದಾರೆ. ಫೋಟೋದಲ್ಲಿ ಇದ್ದ ಮಾತ್ರಕ್ಕೆ ಆರೋಪನ ಅಥವಾ ರನ್ಯಾರಾವ್ ಜೊತೆಗಿನ ಸಂಪರ್ಕ ಯಾವ ರೀತಿಯಾಗಿದೆ? ವ್ಯಾವಹಾರಿಕ ನಂಟೇನು? ಆಕೆಯ ಮೇಲೆ ಯಾವ ರೀತಿಯ ಭಯ ಇತ್ತು? ಇದೆಲ್ಲದರ ಬಗ್ಗೆಯೂ ಕೂಡ ಒಂದು ಕಡೆ ತನಿಖಾಧಿಕಾರಿಗಳು ಮಾಹಿತಿಯನ್ನ ಪಡಿತಾ ಇದ್ದಾರೆ, ಮತ್ತೊಂದು ಕಡೆ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಇನ್ಫಾರ್ಮೇಶನ್ ತಗೋತಾ ಇದೆ. ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರುವಂತಹ ಈ ಪ್ರಕರಣ, ಇದರಲ್ಲಿ ಸಚಿವರುಗಳ ಹೆಸರೇನಾದ್ರೂ ಹೊರಗಡೆ ಬಂದ್ರೆ ಇದು ಕಾಂಗ್ರೆಸ್ಸಿಗೆ ಬಹಳ ದೊಡ್ಡ ಹೊಡೆತ ಕೊಡುತ್ತೆ. ವಿಧಾನಸಭೆಯಲ್ಲಿ ಮಾತ್ರ ಅಲ್ಲ, ಸಂಸತ್ನಲ್ಲೂ ಕೂಡ ಕಾಂಗ್ರೆಸ್ ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಈ ಪ್ರಕರಣ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ರನ್ಯಾರಾವ್ ಸ್ಯಾಂಡಲ್ವುಡ್ನ ನಟಿ, ಬೆಂಗಳೂರಿನ ಏರ್ಪೋರ್ಟ್ ನಲ್ಲಿ ಸಿಕ್ಕಾಕೊಂಡು ಬಿದ್ದಿರೋದು ಅಷ್ಟು ಮಾತ್ರಕ್ಕೆ ಕೇವಲ ರಾಜ್ಯ ಮಟ್ಟಕ್ಕೆ ಮಾತ್ರ ಸಂಬಂಧಿಸಿದ ಪ್ರಕರಣ ಅಲ್ಲ ಇದು. ಸಿಬಿಐ ಪ್ರಕರಣದ ತನಿಖೆ ನಡೆಸ್ತಾ ಇದೆ. ರನ್ಯಾರಾವ್ ಪ್ರಕರಣ ಮಾತ್ರ ಅಲ್ಲ, ಇಡೀ ಚಿನ್ನದ ಸ್ಮಗ್ಲಿಂಗ್ ದೇಶದಾದ್ಯಂತ ಯಾವ ರೀತಿ ನಡೀತಾ ಇದೆ, ಎಲ್ಲೆಲ್ಲಿ ನಡೀತಾ ಇದೆ, ಯಾರ್ಯಾರು ಭಾಗಿ ಇದ್ದಾರೆ, ಇವೆಲ್ಲದರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕಲೆಕ್ಟ್ ಆಗ್ತಾ ಇದೆ. ಹಾಗಾಗಿ ರಾಷ್ಟ್ರ ಮಟ್ಟದಲ್ಲಿ ಈ ಪ್ರಕರಣ ಸುದ್ದಿ ಆಗ್ತಾ ಇದೆ. ಪ್ರಕರಣದಲ್ಲಿ ಈಗಾಗಲೇ 2 ಅರೆಸ್ಟ್ ಆಗಿದ್ದಾರೆ, ರನ್ಯಾರಾವ್ ಮತ್ತೆ ಉದ್ಯಮಿಯ ಮಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.